ಈಗ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳೆಲ್ಲ ಬಂದಾಗಿರುವಂತದ್ದು ಪ್ರಯಾಣಿಕರಿಗೆ ಬರ್ತಾ ಹೌದು, ಅದೇ ಅಲ್ಲ. ಈಗ ಅವ್ರ ಸಂಘಟನೆ ಅವರು ಹೇಳಿದ್ಮ್ಯಾಗ ಇವ್ರೊಂದು ಕೊಟ್ಟಾರ, ಇವ್ರು ಹೇಳಿದ್ಮ್ಯಾಗ ಅವ್ರು ನಮ್ಮ ಮಸಿ ಹಚ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರ. ಇವ್ರು ಎಲ್ಲೋ ದಾವಣಗೆರೆ ಇವ್ರು ಮಾಡಿದ್ದಾರೆ. ಅಲ್ಟಿಮೇಟ್ ಆಗೋ ತೊಂದರೆ ಯಾರಿಗೆ? ಸರ್ಕಾರ ಮತ್ತು ಬೆಳಗಾವಿಗೆ. ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ. ಪದೇ ಪದೇ ಇಂಥ ಘಟನೆ ಆದ್ರೆ ಮೊದಲೇ ಈಗ ಬೆಳೀತಾ ಇದೆ. ನಾವೆಲ್ಲರೂ ಕೂಡಿ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು. ಅದನ್ನ ಬಿಟ್ಟು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡ್ಲಿಕ್ಕೆ ಆಗೋಲ್ಲ. ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ. ಸೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ ಚಾಲಕಿ ಕೈವಹಿಸಿ ಆತನಿಗೆ ಬಲವಂತವಾಗಿ ಜೈ ಮಾಡಕ್ಕೆ ಅದೇ ಆಗೋದಿಲ್ಲ. ಮತ್ತೆ ಇಲ್ಲಿ ಆಗೋದ್ರೆ ಅಲ್ಲಿ ಸ್ಟಾರ್ಟ್, ಅಲ್ಲಿ ಅವ್ರು ಇಲ್ಲಿ ಸ್ಟಾರ್ಟ್. ಅವ್ರು ಮಾಡ್ತಾರ, ನಾವು ಮಾಡ್ತೀವಿ ಅಂತ ಇವ್ರು ಮಾಡ್ತಾರ. ಅದು ಅವ್ರ ಇಬ್ಬರದು ಡ್ಯೂಟಿನೇ ಅಲ್ಲ. ಅವ್ರ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ, ಪೊಲೀಸರು ಇದ್ದಾರೆ. ಅವ್ರು ಮಾಡ್ತಾರ, ಅವ್ರ ಮೇಲೆ ಬಿಟ್ಬಿಡ್ದಂತ ಒಳ್ಳೇದು. ಬೇರೆ ಇಲ್ಲ, ಪಾರ್ಟಿಕಲಿ ಪಾರ್ಟಿ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ. ಶಿವಸೇನಾ ಮುಂಚೆಯಿಂದ ಅವ್ರು ಅದನ್ನೇ ಅದ್ರ ಪರವಾಗಿದ್ದಾರೆ. ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಸೇರ್ಬೇಕನ್ನೋದು ಮುಂಚೆಯಿಂದ ಅದು. ಅದೇನು ಹೊಸ ಅಲ್ಲ. ಆ ಪರ್ಟಿಕ್ಯುಲರ್ ಪಾರ್ಟಿ ಅವ್ರ ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನ ನಾವು ಪಾರ್ಟಿಕಲಿ ಪಾರ್ಟಿ ಅವರ ಇದ್ರಾಗ ಭಾಗವಹಿಸೋದು ಅವಶ್ಯಕತೆ ಇಲ್ಲ. ಪೊಲೀಸರು ಇದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಈಗ DC ಅವರು ಬೆಳಗಾವಿ ಕೊಲ್ಲಾಪುರ DC ಅವರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಅವರು ಇವ್ರು ಮ್ಯೂಚುವಲ್ ಮ್ಯಾಗ ಮಾಡಿ ಅವರು ಏನಾಗಬಲ್ಲ ಬಸ್ ಹೋದ್ರೆ ನಮ್ಮದಾಗಂತ ಒಂದು ಮೀಟಿಂಗ್ ಮಾಡ್ತಿದ್ದಾರೆ. ಇವತ್ತು ಮಾಡ್ತಾರೆ DC ಅವರು. ಅವ್ರಿಗೂ ನಮ್ಮ ವಿನಂತಿ ಬರೋದ್ರಿಂದ ಪರಿಹಾರ ಏನ, ಆಲ್ರೆಡಿ ಪೊಲೀಸರು ಆಕ್ಷನ್ ತಗೋತಿದ್ದಾರೆ. ಅವ್ರು ತಪ್ಪಿದ್ರೆ ಅವ್ರಿಗೆ ಆಕ್ಷನ್ ಮಾಡ್ತಾರೆ, ಇವ್ರು ತಪ್ಪಿದ್ರೆ ಇವ್ರು ಮಾಡ್ತಾರೆ. ಯಾವುದೇ ಸಂಘಟನೆ ಬಂದ ಹೊಡೆತ ಬೀಳೋದು ನಮಗೆ ಅದು ಕೂಡ ನೋಡ್ಬೇಕಾಗ್ತದೆ. ಈಗ ಯಾರೇ ಬಂದ್ರು ಕೂಡ ಪೊಲೀಸ್ ಆಕ್ಷನ್ ತಗೊಳ್ಳೋದಂತೆ ತಗೋತಾರೆ. ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು, ನಮ್ಮ ರಿಕ್ವೆಸ್ಟ್. ಕೈ ಬಿಡಂತ ಹೇಳ್ತೀವಿ. ಯಾಕಂದ್ರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. 2 ಕಡೆ ಕೌಂಟರ್ ಕೇಸ್ ಆಗಿದಾವ. ಇನ್ನು ಕೇಸ್ ಆಗದೆ ಇದ್ರೆ ಓಕೆ, ಮಾತು ಬೇರೆ. ಕೇಸ್ ಆಗಿದೆ. ಅದಕ್ಕೆ ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು. ಅದು ಪೊಲೀಸರ ಮೇಲೆ ಬಿಡೋದು ಒಳ್ಳೇದು. ಮತ್ತೆ ಬೆಳಗಾವಿ DC ಅವರು ಇತ್ತೀಚೆಗೇನು ಕೇಂದ್ರೀಯ ಭಾಷಾ ಅಲ್ಪಸಂಖ್ಯಾತ ಆಯೋಗದ ಉಪಾಯುಕ್ತರು ಭೇಟಿ ಕೊಟ್ಟಿದ್ರು. ಈ ವೇಳೆ ಮರಾಠಿ ಭಾಷೆಯಲ್ಲಿ ದಾಖಲೆ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಅದೊಂದು ತೀವ್ರ ವಿವಾದಕ್ಕೆ ಅಲ್ಲ. ಕರೆ ಅದಕ್ಕೆ ಸಜೆಸ್ಟ್ ಮಾಡಿದಾರೆ ಯಾರು ಕೂಡ ಅಂತ ಹೇಳಿದಾರೆ ಯಾರು? ಆ ಸಮಿತಿ ಬಂದವರು ಯಾವುದೇ ಭಾಷೆಯಲ್ಲಿ ಕೊಟ್ಟರೆ ತಗೋಬೇಕಂತ ಕಾನೂನಲ್ಲಿ ಇದೆ, ಇಲ್ಲ ಅಂತಿಲ್ಲ. ಅವ್ರು ಹೇಳಿದ ಮ್ಯಾಗ ಮತ್ತು ಅದು ಟಾಪ್ ಬಾಡಿ. ಅದು ಭಾಷಾ ಅಲ್ಪಸಂಖ್ಯಾತರ ಆಯೋಗದ ವ್ಯಾಪ್ತಿ ಇಡೀ ದೇಶಕ್ಕೆ ಬರ್ತದೆ. ಅವರು ಮತ್ತು ಭಾಷಾ ಅಲ್ಪಸಂಖ್ಯಾತರು ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತರಿದ್ದಾರೆ. ಅಕ್ಕಲ್ಕೋಟೆಯಲ್ಲಿ ಕೊಡುದಿಲ್ಲ, ಜರ್ನಲ್ಲಿ ಕೊಡುದಿಲ್ಲ, ಸಾಂಗ್ಲಿದಲ್ಲಿ ಕೊಡುದಿಲ್ಲ, ಮಿರಜಲ್ಲಿ ಕೊಡುದಿಲ್ಲ. ಅಲ್ಲಿ ಮೊದಲು ಅನುಷ್ಠಾನ ಆಗ್ಬಿಟ್ಟಿಲ್ಲ. ಅಲ್ಲಿ ಯಾರು ಈ ಕಮಿಟಿ ಹೋದಾಗ ಅಲ್ಲಿ ಅವ್ರು ಹೇಳ್ಬೇಕ್ರಿ. ಇಲ್ಲಿ ಬಂದಿದೆ ಇವ್ರ ಡ್ಯೂಟಿ, DC ಅವ್ರದ್ದು. ಮತ್ತು ಒಂದು ಹೈಯೆಸ್ಟ್ ಬಾಡಿ ಆದೇಶ ಮಾಡಿದಾಗ ಪಾಲನೆ ಮಾಡ್ತೇವೆ ಅಂತ ಹೇಳೋದು ಅರ್ಥ ಇಲ್ಲ ಅಂತ ಹೇಳಿಕ್ಕೆ ಆಗೋಲ್ಲ. ಇದು ನೀವು ಮಹಾರಾಷ್ಟ್ರದಾಗ ಹೋದಾಗ ಇವ್ರು ಅಲ್ಲಿ ರಿಕ್ವೆಸ್ಟ್ ಮಾಡಬೇಕು. ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಸರ್. DC ಅವ್ರಿಗೆ ಪವರೇ ಇಲ್ಲ. ಇವ್ರು ಹೆಂಗ್ ಹೇಳ್ತಾರೆ ಸರ್? ಯಾವ್ದು ಇವ್ರಿಗೆ DC ಅವ್ರಿಗೆ ಪವರ್ನೇ ಇಲ್ಲ. ಆ ವಿಚಾರ ರಾಜ್ಯ ಸರ್ಕಾರಕ್ಕೆ ಬರೀಬೇಕು, ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಬೇಕು. ಈಗ ಇವರೇ ನಾನೇ ಕೊಡ್ತೀನಿ, ನಾನು ಹಾಕೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇವರೇ ಹೇಳ್ಬಿಟ್ರೆ ಇಲ್ಲ. ನೋಡೋಣ, ಅದು ಇವ್ರಿಗೆ ಅಧಿಕಾರ ಇದೆ, ಅವ್ರಿಗೆ ಚೆಕ್ ಮಾಡೋಣ. ಯಾರಿದ್ರು ಕೂಡ ಈಗ ಒಂದು ಹೈಯೆಸ್ಟ್ ಬಾಡಿ ಬಂದಾಗ ನೀವ್ ಹೇಳ್ದಂಗ ಅವರು ಅದನ್ನ ಬೇಕಾದ್ರೆ ಸರ್ಕಾರಕ್ಕೆ ನಾವು ಒಪಿನಿಯನ್ ತಗೊಂತ ಹೇಳ್ಬೋದು. ಬರೇ ಮರಾಠಿಗರು ಅಷ್ಟೇ ಇಲ್ಲ, ನಾನು ಉರ್ದು ಭಾಷಿಕರು ಇದ್ದಾರೆ, ನಾಳೆ ಅವರು ಕೂಡ ಅಂತ ಕೇಳ್ತಾರೆ. ಎಲ್ಲಾ ಭಾಷೆಯಲ್ಲಿ ಬಿಡ್ಲಿಕ್ಕೆ ಸಾಧ್ಯನಾ? ನೋಡೋಣ, ಅದು ಏನಿದೆ ಅವ್ರದ್ದು ವ್ಯಾಪ್ತಿ ಎಷ್ಟಿದೆ, ಡೆಲ್ಲಿಯಲ್ಲಿ ಬಂದವ್ರದ್ದು ಅವ್ರು ಏನ್ ಸಜೆಷನ್ ಮಾಡಿದ್ದಾರೆ ಚೆಕ್ ಮಾಡೋಣ. ಒಂದ್ ವೇಳೆ ಇದ್ರೆ ಸರ್ಕಾರದ ಒಪಿನಿಯನ್ ತಗೊಳ್ಬೇಕಾರೆ. ಸರ್, ಬೆಳಗಾಂ ಇಶ್ಯೂ ಮತ್ತು ರಾಜ್ಯ ಬೇರೆ ಕಡೆ ಇಶ್ಯೂ ಬೇರೆ ಇದೆ. ಬೆಳಗಾಂದಲ್ಲಿ ಸ್ಟೇಟ್ ಲ್ಯಾಂಗ್ವೇಜ್ ಪಾಲಿಸಿ, ಸ್ಟೇಟ್ ಲ್ಯಾಂಗ್ವೇಜ್ ಸ್ಟ್ರೆಂಥನ್ ಸಲುವಾಗಿ ಇದೇ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ. ಅದಿರುವಾಗ ಇವ್ರು ಗೌರ್ಮೆಂಟ್ ಕಡೆ ಒಪಿನಿಯನ್ ತಗೋತೇನೆ ಅಂತ ಹೇಳ್ಬೋದಾಗಿತ್ತು. ಇವ್ರು ಡೈರೆಕ್ಟ್ಲಿ ಅಶ್ಯೂರೆನ್ಸ್ ಕೊಟ್ಟ ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಈಗ ಗೌರ್ಮೆಂಟ್ ಒಪಿನಿಯನ್ ತೊಗೊಳಕ್ ಕೇಳೋಣ, ಏನಾದ್ರಲ್ಲಿ ತೊಗೊಳಕ್ ಕೇಳೋಣ. ಇಂಥ ಸಮಸ್ಯೆ ಬಂದಾಗ ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡಬೇಕು. ಈ ಹಿಂದಿರುವಂತಹ ಯಾವ ಡಿಸಿಗಳು ಕನ್ನಡತನಕ್ಕೆ ಧಕ್ಕೆ ಬರುವಂತ ನಿರ್ಧಾರಗಳನ್ನ ಸರ್ಕಾರ ಒಪಿನಿಯನ್ ತೊಗೊಳಕ್ ಕೇಳೋ, ಸಜೆಸ್ಟ್ ಮಾಡೋದು. ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಕನ್ನಡ ಶಿಕ್ಷಕರುಗಳಿಲ್ಲ. ಇಲ್ಲ, ಆಲ್ರೆಡಿ ಮುಂಚೆನ ಅದ್ರ ಮಾಡಿದಾರೆ. ಅಲ್ಲಿ D.Ed ಕನ್ನಡ D.Ed ಇಲ್ಲೇ ಇಲ್ಲ, ಅಲ್ಲಿ ಕ್ಲೋಸ್ ಮಾಡ್ಯಾರ. ಹಿಂಗಾಗಿ ಟೀಚರ್ ಇಲ್ಲ. ಹಿಂಗಾಗಿ ಅದು ಶಾಲೆ ಮುಂಚೆನ
ಮುಚ್ಚಿದಾವ ಅಲ್ಲಿ. ಸರ್, ಈಗ ಮುಂದಿನ ಓಕೆ ಬಜೆಟ್ ಡಿಪಾರ್ಟ್ಮೆಂಟ್ ವತಿಯಿಂದ ಜಿಲ್ಲೆ ಸಲುವಾಗಿ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡ್ಬೋದಾ? ಮಾಡ್ತಾ ಹಲವಾರು ಯೋಜನೆ ಅವರವರು ಶಾಸಕರು ಕೇಳಿದ್ದಾರೆ, ಇಲಾಖೆಯಿಂದ ಕೂಡ ಡಿಮಾಂಡ್ ಇದೆ. ಅಂದ್ರೆ ಆಯಾ ಇಲಾಖೆಯವರು ಜಿಲ್ಲೆ ವೈಸ್ ಪ್ರಸ್ತಾವ ಮಾಡ್ತಿದ್ದಾರೆ. ಯಾಕೆ ರಾಜೀವ್ ಯೂನಿವರ್ಸಿಟಿದ ಕೆಲಸ ನಡೆದಿದೆ ಈಗ ಬಾಗೇವಾಡಿ ಹತ್ರ, ಅಲ್ಲಿ ನೀರಿನ ದೊಡ್ಡ ಸಮಸ್ಯೆ ಇದೆ. ಯೂನಿವರ್ಸಿಟಿದವರು ತಿಗಡಿ ಹರಿನಾಳ ಪ್ರಾಜೆಕ್ಟ್ ನೀರು ಬಂದ್ರೆ ನೀರು ಯೂಸ್ ಆಗ್ಬಹುದು ಅಂತಾರೆ, ಅದರಲ್ಲಿ ನೀರಿನ ಸೋರ್ಸೇ ಇಲ್ಲ. ಎಲ್ಲ ನೋಡೋಣ. ಈಗಾಗಲೇ ನಾವು ಮಲಪ್ರಭಾ ನದಿಯಿಂದ ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಕೆರೆ ತುಂಬಿ ಯೋಜನೆ ಮಾಡಿದೀವಿ. ಅಲ್ಲೇ ಪಕ್ಕಕ್ಕೆ ಒಂದು ಕೆರೆ ಇದೆ, ಅದನ್ನು ತುಂಬ್ತಾ ಇದೀವಿ ನಾವು. ಅದನ್ನ ಯುಟಿಲೈಸ್ ಮಾಡ್ಕೋಬಹುದು ಇದ್ದಾರೆ. ಅವರು ಆಲ್ಮೋಸ್ಟ್ ಮೋಸ್ಟ್ಲಿ ಬಿಟ್ಟಿರ್ಬೇಕು. ಅವರು ನಾಳೆವರೆಗೆ ಏನೋ ಭದ್ರ ಬರ್ಬೋದು. ಅವರು ಡೆಡ್ ಬಾಡೀಸ್ ಮಾಡಿದ್ದಾರೆ. ನಮ್ಮ DC ಅವರು, ಪೊಲೀಸ್ ಕಮಿಷನರು, ನಮ್ಮ ಗೋಕಾಕ್ DSP ಆಲ್ರೆಡಿ ಜಬಲ್ಪುರ ಪೊಲೀಸ್ ಜೊತೆ ಮಾತಾಡಿ ಬೆಳಗ್ಗೆನೇ ಮೋಸ್ಟ್ಲಿ ಬಿಡುವಂಥ ವ್ಯವಸ್ಥೆ ಮಾಡಿಸಿದ್ರು. ಅವರು ಬಿಟ್ಟಿರ್ಬೇಕ್ರಿ. ಮಹಾನಗರ ಪಾಲಿಕೆಯಲ್ಲಿ ಲಾಸ್ಟ್ ಟೈಮ್ ಇಂದ ತಗೊಂಡಿದ್ದಲ್ಲ ಅವರಿಗೆ ಸರ್ಕಾರ, ರಾಜ್ಯ ಸರ್ಕಾರದಿಂದ ಎಲ್ಲಿದೆ ಅದು ನೋಡ್ಬೇಕಾ, ಸರ್ಕಾರ ಡಿಸಿಷನ್ ತಗೋಬೇಕಾದ್ರು. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅದು. ಸರ್ಕಾರ ಡಿಸಿಷನ್ ತಗೋಬೇಕು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಮಾಡ್ತಾರೆ. ವೈಯಕ್ತಿಕವಾಗಿ ಯಾವ್ದ್ರೆ ವೈಯಕ್ತಿಕವಾಗಿ ಘೋಷಣೆ ಮಾಡಿದ್ರು ಸರ್ ಅವರು. ಇಲ್ಲ, ಸರ್ಕಾರ ಡಿಸಿಷನ್ ಮಾಡಬೇಕು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದಲ್ಲ ಅದು. ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ತೀರಿ ಹೋಗಿದ್ದಾರೆ. ಇನ್ನೂ ಕೂಡ ನಿರ್ದಿಷ್ಟ ಸಂಖ್ಯೆ ಎಲ್ಲೂ ಗೊತ್ತಾಗಿಲ್ಲ. ಗೊತ್ತಾದ್ಮೇಲೆ ಅದ್ರ ಬಗ್ಗೆ ಸರ್ಕಾರ ನೋಡೋಣ ಏನ್ ಚಿಂತನೆ ಮಾಡ್ತಾರೆ. CM ಹೇಳಿದ್ರು ಸರ್, ಆಯಾ ಜಿಲ್ಲಾ ಸಚಿವರು ನಿರ್ವಚನೆಗೆ ಬಿಟ್ಟಿದ್ದೀವಿ, ಅವರೇ ಡಿಸಿಷನ್ ತಗೋತಾರೆ ಅಂತ. ಎಲ್ಲ ಡಿಸಿಷನ್ ಕೂಡ ಅಂತಿಮವಾಗಿ ಮತ್ತೆ ನಾವು ಸರ್ಕಾರಕ್ಕೆ ಅಪೀಲ್ ಮಾಡಬೇಕು. ಇನ್ನೂ ನಿರ್ದಿಷ್ಟವಾಗಿ ಸಂಖ್ಯೆ ಯಾವ್ದು ಗೊತ್ತಿರಲಿಲ್ಲ ಎಷ್ಟಂತ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ವಿಜಯಪುರ ಮಾತಾಡಿ ಇಲ್ಲ ಅವ್ರದೇ ಇರ್ಲಿ, ಇದ್ರೇನ ಒಳ್ಳೇದು. ಅವ್ರದೇ ಇದ್ರೆ ಒಳ್ಳೇದು ಅಂತ ಅದಕ್ಕೆ ಬಿಟ್ಟು ಅವ್ರದೇ ಇರ್ಬೇಕದು. ಈಗಾಗಲೇ 4 ಗುಂಪಾಗ್ಯಾವ, ಹಂಗೆ ಇರ್ಬೇಕದು. ನೋಡೋಣ, ಅದ್ರ ಬಗ್ಗೆ ನೋಡೋಣ, ಚಿಂತೆ ಮಾಡೋಣ. ಯಾರು ಏನು ಎಂತ ನೋಡೋಣ, ವಿಚಾರ ಮಾಡೋಣ. ಓಕೆ, ಥ್ಯಾಂಕ್ ಯು.